ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಹೊಸ ಯೂಟ್ಯೂಬರ್ಗೆ ಕಾಡುತ್ತಾ ಇರುವಂಥ ಒಂದು ಪ್ರಶ್ನೆ. ಈ ಪ್ರಶ್ನೆ ಏನಪ್ಪ ಅಂದ್ರೆ, ಎಲ್ಲರ ಹತ್ರನೂ ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರ್ತೀರಿ ಅವ್ರ ಹತ್ರ YT ಸ್ಟುಡಿಯೋ ಅಂತೇಳಿ ಒಂದು ಅಪ್ಲಿಕೇಶನ್ ಇದ್ದೇ ಇರ್ತೈತಿ. ಯಾಕಂದರೆ ಈ ಪ್ರತಿಯೊಂದು ಯೂಟ್ಯೂಬರ್ಸು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾಗ ಆ YT ಸ್ಟುಡಿಯೋ ಅನ್ನೋ ಒಂದು ಅಪ್ಲಿಕೇಶನ್ ಏನಿರ್ತೈತಲ್ಲ ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ಅದು ಇರಲೇಬೇಕು. ಯಾಕಂದ್ರೆ ನಮ್ಮ ಪ್ರತಿಯೊಂದು ಯೂಟ್ಯೂಬಿಂದ ಏನೇನು ಮಾನಿಟೈಸ್ ಆಕೈತಿ ಇಲ್ಲ ಅನ್ನೋದು ಪ್ರತಿಯೊಂದು ನಮ್ಮ ವಾಚ್ ಅವರ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಪ್ರತಿಯೊಂದು ಅದ್ರಾಗ ನಾವು ನೋಡೋದು. ಯಾಕಂದ್ರೆ ಅದ್ರಾಗ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ, ಈಗ ಹೊಸದಾಗಿ 2024ನೇ ಇಸ್ವಿಯಿಂದ ಒಂದು ಪ್ರಾಬ್ಲಮ್ ಏನು ಬಂದತ್ತ ಅಂದ್ರೆ, ಸೋವಿಂಗ್ ಡೇಟಾ ಅಂಥೇಳಿ ಅದ್ರಾಗ ಒಂದು ಶೋ ಆಗಾಕತ್ತೈತಿ. ಅದೇನು ಹೆದರುವಂಥ ಅವಶ್ಯಕತೆ ಏನಿಲ್ಲ. ನಿಮ್ಮ ಚಾನಲ್ ಮಾನಿಟೈಸ್ ಆದ್ರೆ ಅದು ಆಟೋಮೆಟಿಕ್ಕಾಗಿ ತಾನೇ ಹೋಗೈತಿ. ಅದನ್ನ ಯಾಕೆ ಕೊಡಾಕತ್ತಾರಪ್ಪ ಅಂದ್ರೆ, ಕೆಲವೊಂದು ಜನ ಏನು ಮಾಡತ್ತಾರ, ದುಡ್ಡು ಕೊಟ್ಟು ನಿಮ್ಮ ಚಾನಲ್ನ ಮಾನಿಟೈಸ್ ಮಾಡ್ತೀವಿ ಅಂಥೇಳಿ ಒಂದು ಫೇಕ್ ನ್ಯೂಸನ್ನು ಒಂದು ಬಿಡಾತ್ತಾರ. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನವರು ಅದನ್ನ ಸೋವಿಂಗ್ ಡೇಟಾ ಅಂಥೇಳಿ ಒಂದು ಮೆನ್ಷನ್ ಮಾಡ್ಯಾರ, ಅಪ್ಡೇಟ್ ಮಾಡ್ಯಾರ ಅದ್ರೊಳಗೆ. ಅದಕ್ಕೋಸ್ಕರ ಅದೇನು ಹೆದರುವಂಥ ಏನು ತೊಂದರೆ ಏನಿಲ್ಲ. ಬೇಕಾದ್ರೆ ನೀವು ಅದನ್ನ ಕರೆಕ್ಟಾಗಿ ಓದಿ ತಿಳ್ಕೊಬೋದು. ಅವರು ಏನು ಹೇಳ್ಯಾರಂದ್ರೆ, ಅಕಸ್ಮಾತ್ ನೀವು ಇದನ್ನ ನಿಮ್ಮ ಪೂರ್ತಿ ವಾಚ್ ಟೈಮ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಕಂಪ್ಲೀಟ್ ಆದಮೇಲೆ ನಾವೇ ಓಪನ್ ಮಾಡ್ತೀವಿ ಅಂಥೇಳಿ ಅವ್ರು ಒಂದು ಮೆನ್ಷನ್ನ ಅವ್ರು ಮಾಡ್ಯಾರ. ಬೇಕಾದ್ರೆ ಲರ್ನ್ ಮೋರ್ ಅಂತ ಐತೆ, ಅದ್ರ ಮೇಲೆ ಹೋಗಿ ನೀವು ನೋಡ್ಕೋಬೋದು. ಅದೇನು ಹೆದರುವಂಥದ್ದು ಏನಿಲ್ಲ. ಮತ್ತೇನು ಹೇಳ್ಯಾರಪ್ಪ ಅಂದ್ರೆ, ನೀವು ಬೇಕಂದ್ರೆ ಬೇರೆ ಪ್ಲಾಟ್ಫಾರ್ಮಿಗೆ ನೀವು ಚೇಂಜ್ ಆಗ್ಬೋದು ಅನ್ನೋದನ್ನು ಒಂದು ಮಾತು ಅವ್ರು ಹೇಳ್ಯಾರ. ಅದಕ್ಕೋಸ್ಕರ ಹೊಸ ಯೂಟ್ಯೂಬರ್ಸ್ಗೆ ಏನು ಹೆದರುವಂಥದ್ದು ಏನು ಪ್ರಾಬ್ಲಮ್ ಇಲ್ಲ. ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತಾನೆ ಯಾವ ಥರ ಅಂಥೇಳಿ ನೋಡ್ಕೊಳ್ರಿ. ಅದೇನು ಪ್ರಾಬ್ಲಮ್ ಇರೋಂಗಿಲ್ಲ. ಅಂಥ ದೊಡ್ಡ ಏನು ವಿಷಯ ಏನಲ್ಲ, ನೀವು ಆರಾಮಾಗಿ ನೋಡ್ಕೋಬೋದು. ಬರೀ ಈಗ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೇನೆ ನಿಮ್ಗೆ. ಸೋವಿಂಗ್ ಇದು YT ಸ್ಟುಡಿಯೋ ಅಂಥೇಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್. ಇದ್ರಾಗ ನಾವು ಓಪನ್ ಮಾಡಿದ್ವಿ ಅಂದ್ರೆ, ಯೂಟ್ಯೂಬ್ ಚಾನಲ್ನಾಗ ನಾವು ಓಪನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಲಾಸ್ಟ್ ನೀವು ನೋಡ್ಬೋದು, ಇಲ್ಲಿ ಕಾಣಾಗತ್ತೈತಿ ಅರ್ನ್ ಅಂಥೇಳಿ. ಇದ್ರೊಳಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಸೋವಿಂಗ್ ಡೇಟಾ ಅಂಥೇಳಿ ನಿಮಗೆ ಒಂದು ಆಪ್ಷನ್ಸ್ ಇದ್ರಾಗ ಶೋ ಆಗಾಕತ್ತೈತಿ. ಯಾಕಂದರೆ ಇದು ಡೈಲಿ ಡೇಟ್ ಹೆಚ್ಚಿಗೆ ಹಾಕ್ಕೊತ ಹೋಗತ್ತೆ ಹೊರತು ಕಮ್ಮಿ ಆಗಂಗಿಲ್ಲ. ನಮ್ಮ ಇಲ್ಲಿ ಪಬ್ಲಿಕ್ ವಾಚ್ ಅವರ್ಸ್ ಅಂತ ಐತಿ. ಇದು ಕಂಪ್ಲೀಟ್ ಆದ್ರೆ ಇದು ತಾನೇ ಆಟೋಮೆಟಿಕ್ ಹೋಗತ್ತೆ. ಆಮೇಲೆ ಪಬ್ಲಿಕ್ ಶಾರ್ಟ್ಸ್ ವ್ಯೂಸ್ ಅಂತ ಐತಿ, ಇದು ಕಂಪ್ಲೀಟ್ ಆದ್ರೆ ತಾನೇ ಹೋಗತ್ತೆ. ಆಮೇಲೆ ಇಲ್ಲೇ ಕೆಳಗಡೆ ನೀವು ನೋಡ್ಬೋದು, ಇದ್ರೊಳಗಡೆ ನಮ್ಮ ಸಬ್ಸ್ಕ್ರೈಬರ್ ಕಂಪ್ಲೀಟ್ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಬೇಕು. ಮತ್ತು ಹೊಳ್ಳಿ ಪಬ್ಲಿಕ್ ವಾಚ್ ಅವರ್ಸ್ ಅಂತೈತೆ, ಇದು ಕಂಪ್ಲೀಟ್ ಆಗ್ಬೇಕು. ಹೊಳ್ಳಿ ಇದು ಕಂಪ್ಲೀಟ್ ಆಗ್ಬೇಕು. ಆದರೆ ಏನೈತಲ್ಲ, ಇದು ಆಟೋಮೆಟಿಕ್ಕಾಗಿ ನಿಮಗೆ ಹೋಗತ್ತೆ. ಅದನ್ನು ನಾವು ಓಪನ್ ಮಾಡಿದಾಗ ಏನಂತ ಬರ್ತೈತೆ ಅಂತಂದ್ರೆ, ಇಲ್ಲಿ ನೀವು ನೋಡ್ಕೋಬೋದು. ಈ ಥರ ನೀವು ನೋಡ್ಕೋಬೋದು. ವಿ ಕೇರ್ಫುಲಿ ವ್ಯಾಲಿಡಿಟಿ ಈಸ್ ಚಾನಲ್ ಈಸ್ ಎಂಗೇಜ್ಮೆಂಟ್ ಮ್ಯಾಟ್ರಿಕ್ಸ್ ಬಿಫೋರ್ ದ ಆರ್ ಡಿಸ್ಪ್ಲೇ ಹೇರ್ ದಿಸ್ ಪ್ರಾಸೆಸ್ ಮೈ ಟೇಕ್ ಸರ್ವಿಸ್ ಡೇ ಟು ಕಂಪ್ಲೀಟ್ ಆ್ಯಂಡ್ ಮೈ ವೆರಿ ಫ್ರಮ್ ವಾಟ್ ಯುವರ್ ಯು ಸಿ ಅಂಥೇಳಿ ಕೊಡಾತೈತಿ. ಯೂಟ್ಯೂಬ್ ಚಾನಲ್ ಅನಲಿಸ್ಟ್ ಅಂತ ಕೊಡಾತೈತಿ. ಇದನ್ನ ನೀವು ಬೇಕಾದ್ರೆ ಇಂಗ್ಲೀಷ್ ಕರೆಕ್ಟಾಗಿ ಬರೋಂಗಿಲ್ಲ ಅಂದ್ರೆ ಇಲ್ಲಿಂದ ಒಂದು ಸ್ಕ್ರೀನ್ಶಾಟ್ ನೀವು ತಗೊಂಡು ಅದನ್ನ ತೊಗೊಂಡು ಹೋಗಿ ಬೇಕಾದ್ರೆ ನಿಮ್ಮ ಗೂಗಲ್ ಸರ್ಚ್ ಬಾರಲ್ಲಿ ಇಲ್ಲಿ ಕ್ಯಾಮ್ರಾ ಅಂತ ಐತಿ, ಇದ್ರೊಳಗಡೆ ಹಾಕಿ ನೀವು ಇಲ್ಲಿ ಮೇಲೆ ನೀವು ನೋಡ್ಬೋದು ಟ್ರಾನ್ಸ್ಲೇಟ್ ಅಂತ ಕಾಣತೈತಿ. ಈ ಟ್ರಾನ್ಸ್ಲೇಟ್ ಒಳಗಡೆ ನೀವು ಈ ಥರ ಹಾಕ್ಕೊಂಡು ಇಲ್ಲೇ ಟ್ರಾನ್ಸ್ಲೇಟ್ ಅಂತ ಹಾಕಿದ್ರಿ ಅಂದ್ರೆ ನಿಮ್ಮ ಇಂಗ್ಲೀಷ್ ಟು ಕನ್ನಡ ಅಂತ ಬರ್ತೈತಿ. ಪ್ರತಿಯೊಂದು ವಿಷಯ ನೀವು ಇದ್ರಾಗ ಕ್ಲೀನಾಗಿ ನೀವು ತಿಳ್ಕೊಬೋದು. ಇಷ್ಟು ಮಾತ್ರ ನಾನು ಇವತ್ತು ಹೇಳ್ಕೊಡಾತೇನೆ ಸ್ನೇಹಿತರ. ನೋಡಿದ್ರಲ್ಲ ಸ್ನೇಹಿತರ, ನಿಮಗೇನು ಪ್ರಾಬ್ಲಮ್ ಐತಿ ಏನಿಲ್ಲ ಅನ್ನೋದು ನಾನು ಪ್ರತಿಯೊಂದು ವಿಷಯನ
ಎಳೆಯಾಗಿ ನಿಮ್ಗೆ ಹೇಳ್ಕೊಡ್ತಾನೆ. ಆದ್ರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೇಕು ಅನ್ಕೊತಾನೆ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಮುಂದಿನ ವೀಡಿಯೋದಾಗ ಮತ್ತೆ ಸಿಗೋಣಂತ.